ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸ್ಥಳೀಯ ನಾಯಕತ್ವದ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಇಂದು ಖ್ಯಾತ ಜನಪ್ರಿಯ ಕಾನೂನು ಸಲಹೆಗಾರ ಸಂದೀಪ ಪಾಟೀಲ್ ರವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಹಾನಗಲ್ ಕ್ಷೇತ್ರದಲ್ಲಿ ಸ್ಥಳೀಯರ ನಾಯಕತ್ವ ಗಟ್ಟಿಗೊಳಿಸಬೇಕಾಗಿದೆ ಎಂದು ಹೇಳಿ ಹಾಲಿ ಹಾನಗಲ್ ಶಾಸಕ ಶ್ರೀನಿವಾಸ ಮಾನೆಗೆ ಟಾಂಗ್ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂದೀಪ್ ಪಾಟೀಲ್ ಅವರು ಹಲವಾರು ಜನಪ್ರತಿನಿಧಿಗಳಿಗೆ ಕಾನೂನು ಸಲಹೆಗಾರಾಗಿರ್ತಕ್ಕಂಥವ್ರು. ವಿಶೇಷವಾಗಿ ಹಾನಗಲ್ನ ಒಂದ್ ರೀತಿ ಗ್ರಾಮ ದೇವತೆ ದ್ಯಾಮವ್ವ ಗುಡಿ ಒಂದ್ ರೀತಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪರಿಶೀಲನೆ ಮಾಡಕ್ ಬಂದಿದ್ದಾರೆ. ಸರ್ ನಮಸ್ತೆ, ಹೇಳಿ ಸರ್, ತಾವು ವಿಶೇಷವಾಗಿ ಸಾಕಷ್ಟು ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಕಾನೂನು ಸಲಹೆಗಳಾಗಿದ್ರೆ ವಿಶೇಷವಾಗಿ ಏನ್ ಅನ್ಸ್ತದೆ ಸರ್? ವಿಶೇಷವಾಗಿ ಈ ಒಂದು ಸ್ಥಳೀಯವಾಗಿರ್ತಕ್ಕಂಥ ನಿಮ್ಮ ಗ್ರಾಮ ದೇವತೆ ಪರಿಶೀಲನೆಗೆ ಬಂದಿದ್ದೀರಾ? ನಾನು ಪರಿಶೀಲನೆಗೆ ಬಂದಿಲ್ಲ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಹಾಗೂ ಈ ದೇವಸ್ಥಾನದ ಉದ್ಧಾರಕ್ಕಾಗಿ ಎಲ್ಲರೂ ಏನು ಕೈ ಜೋಡಿಸ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ಸಲಹೆ ಸಹಕಾರ ಕೊಡೋಕೆ ಬಂದಿದ್ದೀನಿ ಅಷ್ಟೇ ಹೊರತು ಪರಿಶೀಲನೆ ಮಾಡೋಷ್ಟು ದೊಡ್ಡವನು ನಾನಲ್ಲ. ಎರಡನೇದು, ಈ 18ನೇ ತಾರೀಕು ಮಾರ್ಚ್ 18ಕ್ಕೆ ನಾವು ದೊಡ್ಡ ಜಾತ್ರೆಯನ್ನು ಒಂದು ಹಮ್ಮಿಕೊಂಡಿದ್ದೀವಿ. ಆ ಜಾತ್ರೆಗೆ ಎಲ್ಲರೂ ಸಹಕಾರ ಬೇಕು. ನಮ್ಮೂರವ್ರು ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ಕೊಡಲಿ ಅಂತ ಬಯಸೋದಕ್ಕೆ ಬಂದಿದ್ದೀವಿ. ಸರ್, ಈಗ ಸಾಕಷ್ಟು ಒಂದ್ ರೀತಿ ಇವಾಗೂ ಸಹ ಸರ್ಕಾರದ ಮೇಲೆ ಇರ್ಬೋದು, ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳು ಸಾಕಷ್ಟು ಇದಾವೆ. ಈ ಟೈಮಲ್ಲೂ ಏನಾದ್ರು ಸಲಹೆಗಳು ಕೊಡ್ತಾ ಇದ್ದೀರಾ ಏನಾದ್ರು ಲೀಗಲ್ ಆಗಿ? ನನ್ನ ವೃತ್ತಿಯ ವಕೀಲಿ ವೃತ್ತಿ. ಓಕೆ. ನನ್ನ ಬಯಸಿ ಆಶ್ರಯಿಸಿ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ BS ಯಡಿಯೂರಪ್ಪರಿಗೆ ಸಾಕಷ್ಟು ಇದಾಗಿದ್ರೆ, ಸಾಕಷ್ಟು ಒಂದ್ ರೀತಿ ಹಲವಾರು ದಾವೆಗಳಲ್ಲಿ ಸಾಕಷ್ಟು ನೆರವಾಗಿದ್ರೆ, ಏನಿಸ್ತದೆ ಸರ್ ನಿಮ್ಮ ವಕೀಲಿ ವೃತ್ತಿ? ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಹೇಗಾಗಿದೆ ಅಂದರೆ, ರಾಜಕಾರಣ ರಂಗದಲ್ಲಿ ಮಾತ್ರ ಉಳಿದಿಲ್ಲ, ನ್ಯಾಯಾಂಗದಲ್ಲೂ ಬಂದಿದೆ. ನ್ಯಾಯಾಂಗವನ್ನು ಒಂದು ಅಸ್ತ್ರವಾಗಿ ಬಳಸಿ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕೋದು ಈಗ ಎರಡೂ ಪಕ್ಷದವರು ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆ ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಅದು ನಿಲ್ಲಬೇಕು. ರಾಜಕೀಯ ಯಾವಾಗಲೂ ಜನರ ನಡುವೆ ಇರಬೇಕು ಹೊರತು ನ್ಯಾಯಾಲಯದ ಆವರಣಕ್ಕೆ ಬರ್ಕೊಡ್ದು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ವಕೀಲನಾಗಿ ನನ್ನ ಬಯಸಿ ಯಾರು ಬರ್ತಾರೋ ಅವ್ರಿಗೆ ನಾನು ಸಹಕಾರ ಕೊಡ್ತೀನಿ. ರೀಸೆಂಟಾಗಿ ಈ ಒಂದು ಸರ್ಕಾರ ಬಂದ ಮೇಲೆ ಯಾರ್ಯಾರು ಕೊಟ್ಟಿದ್ದೀರಾ ಸರ್? ಈಗ ನಾನು DK ಶಿವಕುಮಾರ್ ಅವ್ರಿಗೂ ನಾನೇ ಅಡ್ವೈಸರ್ ಇದ್ದೀನಿ. ಹಿಂದೆ ಹಲವಾರು 15 ವರ್ಷದಿಂದ ಯಡಿಯೂರಪ್ಪನವರೆಲ್ಲ ಕೇಸ್ ಮಾಡ್ತಾ ಇದ್ದೀನಿ. ಹಾಗಂತ ಜಾರಕಿಹೊಳಿ ಅವ್ರಿಗೆ ಏನು ಬಿಟ್ಟಿಲ್ಲ, ಅವ್ರಿಗೂ ನಾನೇ ನೋಡೋಣ. ಈಗ ತಾವು ವಿಶೇಷವಾಗಿ ನಿಮ್ಮಂಥ ಒಂದು ರೀತಿ ವಕೀಲಿಕೆ ಇರ್ತಕ್ಕಂಥವ್ರು ಒಂದು ರೀತಿ ಜನಪ್ರತಿನಿಧಿಗಳಾಗಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಅಭಿಮಾನಿಗಳ ಒತ್ತಾಸೆ ಇದೆ. ಏನಾದ್ರು ಸಕ್ರಿಯ ರಾಜಕಾರಣಕ್ಕೆ ಬರ್ಬೋದಾ? ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಫಸ್ಟ್ ಜನರು ಎದ್ದೇಳಿಸ್ಬೇಕಾಗಿದೆ. ಜನರು ರಾಜಕಾರಣ ಅಂದರೆ ಏನು, ಜನರಿಗೆ ಒಂದು ನೆಮ್ಮದಿಯ ಜೀವನ ಕಟ್ಕೊಡೋಕ್ಕಿರುವಂಥ ವ್ಯವಸ್ಥೆ. ಅದರ ವಿಶ್ಲೇಷಣೆ ಇತ್ತೀಚೆಗೆ ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಅದೆಲ್ಲರ ಒಂದು ಕಡೆ ಜನ ಎದ್ದು ನಿಂತು ಅದು ಸರಿ ಮಾಡಬೇಕು. ಆ ದಿನಗಳು ಬರುತ್ತೆ ಅಂತ ನನ್ನ ಭಾವನೆ. ಈಗಿರ್ತಕ್ಕಂಥವ್ರಲ್ಲಿ ಒಂದ್ ರೀತಿ ದೆಹಲಿ ವಿಶೇಷ ಪ್ರತಿನಿಧಿ, ಕಾನೂನು ಸಲಹೆಗಾರಿದ್ದಾರೆ, ಮತ್ತೆ ಕಾನೂನು ಸಚಿವರು ಇದ್ದಾರೆ. ಯಾಕೋ ಎಲ್ಲ ಒಂದ್ ಕಡೆ ಸಾಕಷ್ಟು ಸರ್ಕಾರದ ಇದು ಬಂದಾಗ ಸಮರ್ಥನೆ ಮಾಡ್ಕೊಂಡು ವಿಫಲ ಆಗ್ತಾ ಇದೆ. ಸಂದೀಪ್ ಪಾಟೀಲ್ ಅಂತವರು ಒಬ್ಬ ಖಡಕ್ ಆಗಿರ್ತಕ್ಕಂಥ ವ್ಯಕ್ತಿ ಬೇಕು ಸರ್ಕಾರಕ್ಕೆ. ಅದು ಸರ್ಕಾರ ವಿವೇಚನೆಗೆ ಬಿಟ್ಟಿರೋ ವಿಚಾರ. ಸಂದೀಪ್ ಪಾಟೀಲ್ ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಹಾನಗಲ್ ಏನಾದ್ರು ನಿಮ್ಮ ಒಂದ್ ರೀತಿ ಸಕ್ರಿಯ ರಾಜಕಾರಣ ಕ್ಷೇತ್ರ ಮಾಡ್ತೀರಾ? ಅಭಿಮಾನಿಗಳು ಒತ್ತಾಯ ಇದ್ರೆ. ಹಾನಗಲ್ಲು ನಮ್ಮೂರು, ಇಲ್ಲಿರೋರು ನಮ್ಮ ಜನ, ಅಷ್ಟು ಮಾತ್ರ ಹೇಳ್ಬಲ್ಲ. ಮುಂದೆ ಸ್ಪರ್ಧೆ ಮಾಡ್ತೀರಾ ಮುಂಬರ್ತಕ್ಕಂಥ ದಿನಗಳಲ್ಲಿ? ಜನ ಬಯಸ್ದಂಗೆ. ಅಲ್ಲ, ನಿಮ್ಗೇನಾದ್ರು ಯಾಕಪ್ಪ ಅಂದ್ರೆ ನೀವೇನೋ ಹೇಳಿದ್ರೆ ಈಗ ರಾಜಕಾರಣ ಭಾರಿ ಇದಾಗಿದೆ ಅಂತ, ರಾಜಕಾರಣಕ್ಕೆ ಬರ್ತಾರೆ ಅಂತ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಯಾರೋ ಒಬ್ರು ಹೆಜ್ಜೆ ಇಡಬೇಕು, ನಾನು ಇಡಬೇಕು ಅಂತ ಬಯಸಿದ್ದೀನಿ. ಎಲ್ಲರ ಅಭಿಪ್ರಾಯ ಇದ್ದರೆ ಸ್ಥಳೀಯ ನಾಯಕತ್ವವನ್ನು ಕಟ್ಟಬೇಕು ಅನ್ನುವಂಥ ನನಗೆ ಆಸೆ ಇದೆ. ಆ ನಾಯಕ ನಾನೇ ಆಗಬೇಕು ಅನ್ನುವಂಥ ಆಸೆ ಇಲ್ಲ. ಸ್ಥಳೀಯ ನಾಯಕತ್ವ ಕಟ್ಟಬೇಕು, ನಮ್ಮಂತ ನಡೆಸುವ ಶಕ್ತಿ ನಮಗಿದೆ ಅಂತ ತೋರಿಸ್ಬೇಕು. ಅದನ್ನು ಮಾಡೋದಕ್ಕೆ ನಾವು ಹೆಜ್ಜೆ ಇಟ್ಟಿದ್ವಿ. ಮುಂದಿನ ವಿಚಾರದಲ್ಲಿ ನೋಡೋಣ. ಅಲ್ಲ, ಈಗ ನಿಮ್ ಕಾಂಗ್ರೆಸ್, BJP, JDS 3 ಜನನು ಒಂದೇ ತಾಯಿ ಮಕ್ಕಳು ಅಂತ ಭಾವಿಸಿದ್ದೀರಾ ಸರ್ ನೀವು? 3 ಜನದವರೆಗೂ ನೀವು ಇದು ಕೊಟ್ಟಿದ್ದೀರಾ. ಯಾವ ಪಕ್ಷದಿಂದ ತಾವು ಇದು ಮಾಡ್ಬೋದು ಅಂತ ಯಾರು ಹತ್ರ ಆಗಿದ್ದಾರೆ? ನಾನು ನಮ್ಮ ಜನದ ಪರವಾಗಿರ್ತೀನಿ ಹೊರತು ಪಕ್ಷದ ಪರವಾಗಿರೋದಿಲ್ಲ. ಓಕೆ. ಒಟ್ಟಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬರ್ತೀರಾ? ನೋಡೋಣ. ಇವಿಷ್ಟು ಒಟ್ಟಾರೆ ಶೇಖರೆ ಗೊತ್ತಾಯ್ತಾ? ಮಾನ್ಯ ಸಂದೀಪ್ ಪಾಟೀಲ್ ಅವರು, ವಕೀಲರು, ಇವರ ಅಭಿಪ್ರಾಯ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.